ಭಾರತದ ಗಡಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿರುವ ಪಾಕ್. ವ್ಯೂಮಿಕಾ ಸಿಂಗ್, ಸೋಫಿಯಾ ಕುರೇಶಿ ರಣತಂತ್ರ ಸಭೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ನಡೀತಾ ಇದೆ. ಒಂದ್ ಕಡೆ ಭಾರತ ಪಾಕ್ ದಾಳಿಗೆ ಪ್ರತ್ಯುತ್ತರ ನೀಡ್ತಾ ಇದೆ, ಮತ್ತೊಂದೆಡೆ ಗಡಿ ಭಾಗದ ಹಲವು ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ಇಂದು ಮುಂಜಾನೆ ರಜೌರಿಯಲ್ಲಿ ನಡೆದ ದಾಳಿಯಲ್ಲಿ ಸರ್ಕಾರ ಹಿರಿಯ ಅಧಿಕಾರಿ ಸೇರಿ 5 ಮೃತಪಟ್ಟಿದ್ರು. ಮಧ್ಯಾಹ್ನದ ವೇಳೆಗೆ ರಾಜಸ್ಥಾನದ ಮೇಲೂ ದಾಳಿಯನ್ನ ನಡೆಸಲು ಪಾಕ್ ಯತ್ನಿಸಿತು. ಈ ಕುರಿತಾಗಿ ಇಂದು ವಿದೇಶಾಂಗ ಸಚಿವಾಲಯದ ಕಚೇರಿಯಲ್ಲಿ ಸೇನೆಯ ಮುಖ್ಯಸ್ಥರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಹೌದು, ಪಾಕ್ ದೇಶ ಭಾರತದ ಮೇಲೆ ಶೆಲ್ ಮತ್ತು ಮಿಸೈಲ್ ದಾಳಿಗೆ ಮುಂದಾಗಿದೆ. ಇದರ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಸುದ್ದಿಗೋಷ್ಠಿಯನ್ನ ನಡೆಸಿತು. ಈ ವೇಳೆ ಮಾತನಾಡಿದ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್, ಪಾಕ್ ಸೇನೆಯು ತನ್ನ ಸೈನ್ಯವನ್ನ ಗಡಿ ಪ್ರದೇಶಗಳತ್ತ ಸ್ಥಳಾಂತರಿಸ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಇಲ್ಲಿ ಪಾಕ್ ನಮ್ಮ ಪ್ರಮುಖ ಚೆಕ್ಪೋಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆಯಲು ಯತ್ನಿಸ್ತಾ ಇದೆ. ಆದರೆ ನಾವು ಯಾವುದಕ್ಕೂ ಅವಕಾಶ ನೀಡಲ್ಲ. ಪಾಕಿಸ್ತಾನ ಕೇವಲ ಸುಳ್ಳು ಹೇಳಿಕೆಗಳನ್ನ ನೀಡ್ತಾ ಇದೆ ಎಂದಿದ್ದಾರೆ. Along the line of control also, Pakistan has attempted multiple air intrusions using drones and conducted shelling using heavy caliber RT guns, targeting civilian infrastructure and killing some civilians. Heavy exchange of artillery mortars and small arms fire in Kupwara, Baramulla, Poonch, Rajouri and Aknoor sectors continued. Indian Army has responded effectively and proportionately, causing extensive damage to Pakistan Army. Pak military has been observed to be moving their troops into forward areas, indicating offensive intent to further escalate the situation. Indian armed forces remain in a high state of operational readiness. All hostile actions have been effectively countered and responded appropriately. Indian armed forces reiterate their commitment to non-escalation, provided it is reciprocated by the Pakistan military. At the end, I would also like to show you a few images of Air Force bases in the Punjab sector and Rajasthan sector, where it is mighty clear that we are debunking the Pakistani claims of causing destruction at these air bases. ಇನ್ನು ಇದೇ ವೇಳೆ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮಾತನಾಡಿ, ಪಾಕಿಸ್ತಾನ ಸೇನೆಯು ಗಡಿ ಪ್ರದೇಶಗಳಿಗೆ ತನ್ನ ಸೈನಿಕರನ್ನ ನಿಯೋಜಿಸ್ತಾ ಇರುವುದನ್ನ ನಾವು ನೋಡ್ತಿದ್ದೇವೆ. ಪಾಕ್ ಸೇನೆಯು ಭಾರತದ ಪಶ್ಚಿಮ ಬಂಗಾಳದಲ್ಲಿ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಮುಂದುವರೆಸಿದೆ. ಡ್ರೋನ್ಗಳು, ಶಸ್ತ್ರಾಸ್ತ್ರಗಳು, ಮದ್ದು ಗುಂಡುಗಳು, ಫೈಟರ್ ಜೆಟ್ ಬಳಸಿ ದಾಳಿ ಮಾಡಲು ಯತ್ನಿಸ್ತಾ ಇದೆ. ಇದೆಲ್ಲದಕ್ಕೂ ಉತ್ತರವನ್ನ ನಮ್ಮ ಸೈನಿಕರು ನೀಡ್ತಾರೆ ಎಂದಿದ್ದಾರೆ. एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायु सेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति फिर उजागर. ಭಾರತದ ಎಲ್ಒಸಿಯಲ್ಲಿ ಭಾರೀ ಗುಂಡಿನ ದಾಳಿ ನಡೆತಾ ಇದೆ. ಎಲ್ಒಸಿ ಮತ್ತು ಐಬಿಯಲ್ಲಿ ಪಾಕ್ನ ಫೈಟರ್ ಜೆಟ್ಗಳು 26ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿಗೆ ಪ್ರಯತ್ನಿಸ್ತಾ ಇವೆ. ಈ ವೇಳೆ ಪಾಕ್ ಪ್ರಯತ್ನಗಳನ್ನು ಭಾರತ ವಿಫಲಗೊಳಿಸಿದೆ. ಇತ್ತ ಪಾಕಿಸ್ತಾನವನ್ನ ಶ್ರೀನಗರ, ಅವಂತಿಪುರ ಮತ್ತು ಉಧಂಪುರ ವಾಯು ನೆಲೆಗಳಲ್ಲಿರುವ ಆಸ್ಪತ್ರೆಗಳು ಹಾಗೂ ಶಾಲಾ ಆವರಣಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಇತ್ತ ಭಾರತ 24 ಗಂಟೆಯಲ್ಲಿ ಪಾಕ್ನ 7 ಏರ್ ಬೇಸ್ ಮೇಲೆ ದಾಳಿಯನ್ನ ಮಾಡಿದೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.